ಬೇಗ ತಾಂಬಾರೆ. ಬಂದಿರಿ ರೀ. ಇವತ್ ಮಾರ್ಕೆಟ್ ಅಲ್ಲಿ ನಿಮ್ಮಕ್ಕ. ಅಯ್ಯೋ ಅದಲ್ಲ ರೀ, ನಿಮ್ಮಕ್ಕನ ಮಗ ರಾಮ ಸಿಕ್ಕಿದ್ದ. ಅದೇನು ಡೈರಿನಲ್ಲಿ. ಓಹೋ, ಬಿಲ್ ಕಲೆಕ್ಷನ್ ಬಂದಿದ್ದ ಅಂತ ಕಾಣುತ್ತೆ. ಮನೆ ಕರಿಬಾರ್ದಾ? ಕರ್ದಿರಿ. ಅಡ್ರೆಸ್ ಕೊಟ್ಟಿದ್ದೇನೆ. ಕ್ಯಾಶ್ ತರ್ತಾನಂತ? ಇಲ್ಲ, ಡಿಡಿ ತರ್ತಾನೆ. ಮೊದಲನೇ ಸಾರಿ ನಿಮ್ಮ ಅಕ್ಕನ ಮಗ ಮನೆಗ್ ಬರ್ತಿದ್ದಾನೆ. ಅಡಿಗೆ ಏನ್ ಮಾಡ್ಬೇಕು ಹೇಳಿ? ನಿಮ್ಮನೇ ರೀ. ನೋಡ್ತೀನಾ, ನಾನು ಇದಲ್ಲ ಇದ್ ಮಾಡು ಅಂತ ನಿನ್ಗೆ ಹೇಳೋದು. ನೀನು ಒಂದ್ ಸಾಮಾನು ಲಿಸ್ಟ್ ತಯಾರು ಮಾಡ್ಬಿಟ್ಟು ಇದನ್ನೆಲ್ಲ ಅಂಗಡಿಯಿಂದ ತಂದ್ಬಿಡಿ ಅಂತ ಅನ್ನೋದು. ನಾನು ಸಾರಿ ಡಿಯರ್, ನನ್ನ ಹತ್ರ ದುಡ್ಡಿಲ್ಲ ಅನ್ನೋದು. ನೀನು ನಿಮ್ಮನ್ ಕಟ್ಕೊಂಡಾಗ್ಲಿದ್ದ ನಿಮ್ ಜೇಬಲ್ಲಿ ಯಾವ ದುಡ್ಡಿರುತ್ತೆ ಹೇಳು ಅನ್ನೋದು. ನಾನು ಅಲ್ಲಿಡ್ದು ಮಾತಾಡು ಅಂತ ಅನ್ನೋದು. ಅಷ್ಟ್ರಲ್ಲಿ ನಮ್ಮಿಬ್ಬರಿಗೂ ಜಟಾಪಟಿ ಸ್ಟಾರ್ಟ್ ಆಗೋದು. ಅಷ್ಟ್ರಲ್ಲಿ ರಾಮು ಬರೋದು. ಮಾಮಾ, ನಿಮ್ ಮನೇಲಿ ಅಡಿಗೆ ಏನು ಬೇಡ, ಕುಡಿಯೋಕೊಲ್ಲಟ ನೀರ್ ಕೊಡು ಅನ್ನೋದು. ನೋಡು, ಇದ್ಯಾವುದು ಬೇಡ, ಗುರುವು ಏನ್ ಕೊಟ್ಟಿದಾನೋ ಅದನ್ನ ಮಾಡಿಡು ಅಂದಂಗೆ ಒಂಚೂರು ರುಚಿ ನೋಡ್ತೀನಿ. ಉಪ್ಪು ಖಾರ ಹುಳಿ ತಿನ್ನೋ ದೇಹ ಕಡೆ ಇದು. ಅಟ್ಲೀಸ್ಟ್ ಉಪ್ಪು ಹಾಕೋದಂತೂ ಬೇಡ. ಉಪ್ಪು ಹಾಕೋದನ್ ಕಲಿಲ್ಲ ಅಂದ್ರೆ ಹೆಂಗೆ? ಉಪ್ಪು ತಾನೇ ಬೇಕು. ಹೌದು, ತಗೊಂಡ್ ಬರ್ತೀನಿ. ಸಿಟ್ಕೊಂಡ್ರು ಎಷ್ಟು ಚೆನ್ನಾಗಿ ಕಾಣಿಸ್ತೀಯ. ನನ್ನ ಮಕ್ಕಳ ದೌಲತ್ ನೋಡು, ಬಿಸಾಕ್ ಬಿಡ ಹೋಗ್ತಾನೆ. ತೇರಿ ಯಾವನೋ ನನ್ ಮಗ ಮನ್ಸು ಬಂದಂಗೆಲ್ಲ ಗೀಚ್ ಬಿಟ್ಟವನೇ ಕಣೆ. ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ನಿನ್ಗೇನಾರು ಅರ್ಥ ಆಗುತ್ತಾ ನೋಡು? ಓ, ಅಸ್ಸಾಮಿ. ಅಸ್ಸಾಮಿ ನಿನ್ಗೆ ಹೆಂಗ್ ಬರುತ್ತೆ ಚಿನ್ನ? 5th ಸ್ಟ್ಯಾಂಡರ್ಡ್ ವರ್ಗು ಅಲ್ಲೇ ಸ್ಟಡಿ ಮಾಡಿದ್ದು. ಓ ಹೆಂಗೆ, ಏನ್ ಬರ್ದವನೆ ಅಂತ ನೋಡು. ಯಾಕೆ 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 ನೋಡ್ತಿದ್ಯಾ? ಏನಾಯ್ತೆ? ಯಾಕೆ ಎಲ್ಲರ ಆತ್ಮವನ್ನ ಆಳುವ ಪರಮಾತ್ಮ, ನನ್ನ ಆತ್ಮದ ಆಂದೋಲನವನ್ನು ಅರ್ಥ ಮಾಡಿಕೊ. ನಿನಗಾಗಿ ಭಕ್ತಿಯಿಂದ ಕಾಯಿ ಹೊಡೆಯುವ ಭಕ್ತರನ್ನ ಬರಮಾಡಿಕೊ. ಈ ಬತ್ತಿ ಬಸವನಿಗೆ ಯಾರಿಗಾದರೂ ಒಳ್ಳೆ ಬತ್ತಿ ಇಡುವುದಕ್ಕೆ ಸ್ಫೂರ್ತಿದಾಯಕನಾಗು. ಜೈ ಶಿವಶಂಕರ. ಶಂಭೋ ಶಂಕರ ಹರ ಹೊಡೆದ ಕಾಯಿ 2 ಹೋಳು. ಒಂದು ಭಾಗ ಭೀಮನ ಪಾಲು ನನಗೆ, ಇನ್ನರ್ಧ ಭಾಗ ನಿಮ್ಮೆಲ್ಲರಿಗೆ. ನಮ್ ತಾಯಣ್ಣ ಒಟ್ಟ ಏನ್ ತಿಂದ್ರೆ ಅಂತ ಉಪಾಯ ಬರ್ತದೆ? ಅಪಾಯ ಆಗದಂತದನ್ನ ತಿನ್ನಬೇಕು. ಅದ್ಯಾವ್ದಣ್ಣ? ಏನಿಲ್ಲ, ನಾಳೆ ಹೇಳ್ತೀನಿ. ತೆಗೆದುಕೋಕಂದ. ಇನ್ನೇನು ಮಾತಾಡಂಗಿಲ್ಲ. ಇವನು ಕೊಬ್ಬರಿ ತಿಂದ್ರೆ ಬಾಯಿ ಕೆರಿಯುತ್ತೆ, ಬಾಯಿ ಕೆರೆದ್ರೆ ಬತ್ತಿ ಇಡ್ಬೇಕು ಅನ್ಸುತ್ತೆ. ಇವತ್ತು ಇನ್ಯಾರಿಗ್ ಗ್ರಾಚಾರ ಕಾದಿದ್ಯೋ? ಏನು ಬ್ರಹ್ಮಚಾರಿ, ಸಂಸಾರಿ ಆಗೋದು ಯಾವಾಗ? ಯಾಕೆ, ಹೆಂಗೈತೆ ಮೈಗೆ? ನನ್ ಮೈಗೇನು ಇದ್ದಂಗೆ ಐತೆ. ಹೌದು, ನಾನು ನೋಡ್ತಾನೆ ಇದ್ದೀನಿ, ಏನು ಕಾಣ್ತಾನೆ ಇಲ್ಲ. ಏನ್ ಕಾಣ್ತಲ್ಲ ನಿಂಗೆ? ಮದುವೆ ಆಗೋ ಲಕ್ಷಣನೇ ಕಾಣ್ತಿಲ್ಲ. ಅದಕ್ಕೆ ನಿನಗೇನೀಗ? ಉರಿತಾ ಇದೆ. ಉಪ್ಪು ಹುಳಿ ತಿನ್ನೋ ದೇಹ ದಗ್ದಗ ಅಂತ ಉರಿತಾ ಇದೆ. ಹೌದು, ಇಷ್ಟೊತ್ತಿಗೆ ಮದ್ವೆ ಆಗಿದ್ದಿದ್ರೆ 3-4 ಮಕ್ಳು ಆಗ್ತಿತ್ತು. ಅಯ್ಯಯ್ಯ, ಯಾವ ನನ್ನ ಮಗ ಬೇಡ ಅಂದನು? ಆಗು ಆಗು. ನಾನು ಹೇಳಿದ್ದು ನಿನಗೆ. ಯಾಕೆ, ಬೆಳಗಿನ ಯಾರು ಸಿಗ್ಲಿವ ನಿಂಗೆ? ಬಟ್ಟೆಡೆ ಖುಷಿನೇ ಸಿಗ್ತಾ ಇಲ್ವಲ್ಲ? ಏನ್ ಮಾಡ್ತೀಯ ನೋಡೇ ಬಿಡ್ತೀನಿ. ಅಯ್ಯೋ, ಬತ್ತಿ ಬಸವ ನೋಡಬಿಟ್ಟ ಕಣೆ. ಏಯ್, ಇನ್ನೊಂದ ಬೆಳಗ್ಗೆ ನನಗೆ ಆಚಾರ. ಆಗ್ಲಿ ಬಿಡು, ಸುಮ್ಮನೆ. ಬತ್ತಿ ಇಡಕ್ ಒಳ್ಳೆ ವಿಷಯ ಸಿಕ್ತ ಗೋವಿಂದ. ಯಾರಿಗ್ ಬತ್ತಿ ಇಡಕ್ ಓಡೋಗ್ತಾ ಇದೆಯೋ ಬತ್ತಿ ಬಸವ? ನಾನು ಓಡೋಗ್ತಾ ಇಲ್ಲಪ್ಪ. ನಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ಗೆ ಡೋಸ ಗೋವಿಂದ. ಇವತ್ ಶುಕ್ರವಾರ, ಇಬ್ರು ದೇವಸ್ಥಾನಕ್ಕೆ ಹೋಗಿದ್ರಿ ಅಂತ ಕಾಣಿಸುತ್ತೆ. ಕಾಯಿಗೆ ಹೊಡಿಯಲ್ವಾ? ಸದಾಶಿವನ್ಗೆ ಅದೇ ಜ್ಞಾನ ಅಂತಾರಲ್ಲ. ಹೊಡಿಬೇಡ ಮೋನು. ಹೌದು, ಬತ್ತಿ ಇಡಕ್ಕೆ ಏನು ವಿಷಯ ಸಿಕ್ಲಿಲ್ಲ ಅಂತ ಕಾಣುತ್ತೆ.
ಅದಕ್ಕೆ ಅಪ್ಸೆಟ್ ಆಗಿದ್ಯಾ ಗೋವಿಂದ ಅಲ್ವಾ? ಅದು ಈ ಬತ್ತಿ ಬಸವಂಗೆ ಈ ಊರಲ್ಲಿ ಬತ್ತಿ ಇಡಕ್ಕೆ ವಿಷಯ ಸಿಗಲ್ಲ. ಇದ್ದಿದ್ರೆ ಹೇಳ್ತಿದ್ದೆ. ಇದೆ ಆದ್ರೆ ನಮ್ಮ ಹೆತ್ತ ತಾಯಿ ಆಣೆಗೂ ಹೇಳಕ್ಕೆ ನಿನ್ನ ಹತ್ರ ವಿಷಯ ಏನ್లేదు. ನಮ್ಮ ಶಾಂತಾದೇವಿ ಮಗ ರಾಮಣ್ಣನು ಆ ರಂಗಿ ಅವ್ರ ಹೊಲ್ದ ಬಣವೆ ಹತ್ರ ಇಬ್ರು ಚಕ್ಕಂದ ಆಡ್ತಿದ್ದಣ್ಣ. ನಾನೇ ನನ್ನ ಕಣ್ಣಾರ ನೋಡ್ದೆ. ಆದ್ರೆ ಯಾರಿಗೂ ಹೆಂಗೆ ಈಗ ನಿನ್ ಮಗನಂಗೆ ಈಗ ನೀನೇ ಹೇಳಿದ್ಯಲ್ಲೋ. ನಾನು ಹೇಳದ್ನ? ಇಲ್ಲಪ್ಪ, ನಿಮ್ ತಾಯಣಾಗ್ಲು ನಾನು. ನೀನ್ ಏನ್ ಹೇಳಿದ್ಯ ಅಂತ ಹೇಳಪ್ಪ ನೋಡೋಣ. ಆ ಶಾಂತಾದೇವಿ ಮಗ ರಾಮಣ್ಣ ರಂಗಿ ಶೆಠಣ್ಣ ನಾನು ಹೇಳ್ದಂತೆ ಮಾತ್ರ ಯಾರಿಗೂ ಹೇಳ್ಬೇಡ ಅಣ್ಣ. ಏನಂತ ಹೇಳಬಾರ್ದು ಹೇಳು. ಶಾಂತಾದೇವಿ ಮಗ ರಾಮಣ್ಣ ಆ ರಂಗಿ ಜೊತೆ ಬಣವೆ ಹತ್ರ ಚಕ್ಕನ್ನ ಆಡ್ತಿದ್ದನ್ನ ನೀನ್ ನನ್ಗೆ ಹೇಳಿದ್ದೆ ಅಂತ ನಾನ್ ಯಾರಿಗೂ. ಇದೇನಣ್ಣ ಮೊನ್ನೆ ಮಕ ಅಷ್ಟ್ ಚೆನ್ನಾಗಿತ್ತು, ಇದೇನ್ ದದ್ದರ್ಸ್ಕೊಂಡ್ಬಿಟ್ಟದೆ ಯಾಕೆ? ಅಂದ್ರೆ ನನ್ ಮಗನೇ ನಿನ್ ಮಾತಾಡ್ತಾ ಏನೋ ನನ್ನ ಹೆಂಡ್ರ ಹಾಕ್ಬಿಟ್ಟು ಚೆನ್ನಾಗಿ ಇಕ್ಬಿಟ್ಟವಳೆ ಅಂತನಾ? ಅದು ಅಕ್ಕ ಎಕ್ಕಿರೋದಲ್ಲ, ಮತ್ತೆ ಮೊನ್ನೆ ಬಿಕ್ಸ್ದವನು ಎಕ್ಕ ಮುಗ್ಗ ಎಕ್ಕಿರೋದು ನನಗ್ ಗೊತ್ತಿಲ್ವಾ? ಬರ್ಬಾ, ನೀನು ಆ ಅಸೋಸಿಯೇಷನ್ ಮೆಂಬರಾ? ಏನಣ್ಣ ಎಲ್ಲಿಂದ ಎಲ್ಲಿಗೆ ಲಿಂಕು? ಯಾಕೆಂದ್ರೆ ಅಂಡರ್ಗ್ರೌಂಡ್ನವರು ಬೆಂಗಳೂರು ಸೇಫೆಸ್ಟ್ ಜಾಗ ಅಂತ ಎಲ್ಲಾ ಕಡೆ ಬಲೆ ಬೀಸ್ಬಿಟ್ಟವ್ರೆ. ಅದಕ್ಕೆ ನೀನು ಏನಾದ್ರು ಅವ್ರಿಗೆ ಮೆಂಬರ್ ಏನೋ ಅಂತ. ಏನಣ್ಣ ಬರ್ಮಾ, ಮೊನ್ನೆ ಇದ್ಕಿದಂಗೆ ಒಂದ್ ಲೆಟರ್ ಬಂತು. ಹೆಸರು ಮಾತ್ರ ನಂದೆ, ಅಡ್ರೆಸ್ ಮಾತ್ರ 100% ಕರೆಕ್ಟ್ ಬರ್ತವನೆ. ಬಿತ್ ನೋಡ್ದೆ ಏನು ಅಂತ ಅರ್ಥ ಆಗ್ಲಿಲ್ಲ. ನನ್ನ ಹೆಂಡತಿ ಬಂದ್ ಲೆಟರ್ ಕೊಡ್ರಿ ಇಲ್ಲಿ ಅಂದ್ಲು. ನೋಡಿ, ಅರೆ ಇದು ಅಸಾಮಿ ಅಂದ್ಲು. ನಿನ್ಗೆ ಹೆಂಗ್ ಬರ್ತೇ ಅಂದ್ರೆ ನಾನು 5th ಸ್ಟ್ಯಾಂಡರ್ಡ್ ಅಲ್ಲೇ ಓದಿದ್ದು ಅಂದ್ಲು. ಓದುದ್ಲು ಈ ಶೇಪ್ ಮಾಡಿಕ್ಬಿಟ್ಟವಳೆ ನಂಗೆ. ಅಲ್ಲಿಂದ ಬೇಜಾರಾಗಿ ನಾನು ಹೊರಗ್ ಬಂದು ಅದೇ ಪಾರ್ಕ್ ಐತಲ್ಲ, ಅದೇ ಆ ಮೂಲೆ ಗಣೇಶನ್ ಪಾರ್ಕ್ ಐತಲ್ಲ, ಅಲ್ಲೊಬ್ಬ ಭಿಕ್ಷಕ ಇರ್ತಾನಲ್ಲ, ಆ ನನ್ ಮಗ ಲಂಗಡ ಬಂದು ಯಾಕಣ್ಣ ಡಲ್ ಆಗಿದ್ಯಾ ಅಂದ. ನಾನ್ ವಿಷಯ ಹೇಳ್ದೆ, ಆ ಲೆಟ್ರ್ ಕೊಡು ಅಂದ. ಓದಿ ಅಷ್ಟೊತ್ತು ಪುಣ್ಯಕ್ ನನ್ ಚಿಕ್ಕಳಿಯ ಬಂದು ಅವಾಯ್ಡ್ ಮಾಡಿ ಸೇಫ್ ಆಗಿ ಕಳ್ಸದ್ನಪ್ಪ. ಏನೈತೆ? ನಾನು ಅದನ್ನೇ ಬಹಳ ತಲೆ ಕೆಡ್ಸ್ಕೊತಾ ಇದ್ದೀನಿ. ಕೊಡೋಣ ಲೆಟ್ರ್, ನಂಗ್ ಬರ್ತದಲ್ಲ ಭಾಷೆ. ಬರ್ಬಾ, ನಿನ್ಗೆ ಅಸಾಮಿ ಬರುತ್ತಾ? ಇದೇನಣ್ಣ ನಂದೊಂದು ಬ್ರಾಂಚ್ ಇರ್ಲಿಲ್ವೇ? ಅದು ಅಲ್ದೆ ನಿಂಗ್ ಗೊತ್ತಲ್ಲ, ಏನು? ನಂದೊಂದು ಸೆಟಪ್. ಐದಾರ್ತಿ ನನ್ ಮಗ ನೀನು. ಅವಳಿಗೋಸ್ಕರ ಆ ಭಾಷೆ ಕಲ್ತಿದ್ದು. ಕೊಡು ನೋಡ, ಅಂತದೇನಾದ್ರೂ ಇದ್ರೆ ಬೇಕಾದ್ರೆ ಕುತ್ತೆ ಕುಯ್ದ್ಬಿಡು, ಚಾಕು ತಗೊಂಡು. ಆದ್ರೆ ಒಡಗಿಡಿ ಬೇಡ. ಏನಣ್ಣ ನೀನ್ ದೊಡ್ಡಣ್ಣನ್ ಸಮಾನ ಅಲ್ವೇ? ಅಲ್ವಾ? ಏನಾಯ್ತಪ್ಪ? ಯಾಕೋ ನಾನ್ ಮತ್ತೆ ಹೇಳಿಲ್ವಾ ಏನೈತೆ ಅಂತ ಹೇಳಕದ? ಅದನ್ನ ಬೇರೆ ಬಾಯಿ ಬಿಟ್ಟು ಹೇಳ್ಬೇಕಾ? ಎಲ್ಲೋದವನು? ಅಯ್ಯೋ ಇದ್ಯಾವ್ದು ಈ ಕಾರು? ಅರೆ ಇವ್ರು ಬಂದಿದ್ದಾನೆ. ಏನಿದು? ಯಾವ್ದು ಇದು ಹೊಸ ಕಾರು? ನನಗೇನು ಅರ್ಥನೇ ಆಗ್ತಿಲ್ವಲ್ಲೋ. ಅಲ್ಲ ಯಾರು? ಏನು ಇದೆಲ್ಲ ಕೇಳ್ತಾನೆ? ಅಕ್ಕ ದೂರದ ಪ್ರಯಾಣದ ಮಾಡಿ ಬರ್ತಿದ್ದೀವಿ, ಒಳಗ್ ಬರೋಕಾದ್ರೂ ಬಿಡೋ ಅವ್ರಿಗೆ. ಬನ್ನಿ. ಇವನು ನಿನ್ ಗೊತ್ತು, ಭರತ ನನ್ನ ಶಿಷ್ಯ. ಅದ್ ನನ್ಗೂ ಗೊತ್ತು ಕಣೋ, ಆದ್ರೆ ಇವಳು ಯಾರೋ? ಹೇಳ್ತೀನಿ, ಅವಳು ಆಂಧ್ರದಲ್ಲಿ ನನ್ನ ಶಿಷ್ಯ ಲಕ್ಷ್ಮಿ ಅಂತ. ಇವರಿಬ್ರು ಮದ್ವೆ ಆಗಿದ್ದಾರೆ. ಭರತ್ ಮದ್ವೆ ಆಗ್ಬಿಟ್ನಾ? ಯಾವ ಗಳಿಗೆಲ್ಲೋ ಯಾವ ಮುಹೂರ್ತಲ್ಲೋ ನನ್ಗೆ ಯಾರು ಹೇಳಲಿಲ್ವಲ್ಲೋ. ಈಗ ಇವ್ರು ಮದುವೆ ಮಾಡ್ಕೊಂಡಿದ್ದಾರೆ, ತುಂಬಾ ಸಮಸ್ಯೆಲಿದ್ದಾರೆ. ಅದಕ್ಕೆ ಇವನು ಮೊದ್ಲು ಮನೆಗೆ ಹೋಗಿ ಹೇಳ್ತಾನೆ, ನಾನು ಮದುವೆ ಮಾಡ್ಕೊಂಡಿದ್ದೀನಿ, ಇನ್ನೂ ಹೇಳಿಲ್ಲ. ಇವಳು ನಮ್ಮ ಮನೇಲಿ 1 ತಿಂಗಳು ಇರ್ತಾಳೆ, ಅಲ್ವೇನಪ್ಪ? ಗುರುಗಳೇ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನೋಡಯ್ಯ, ಭಯ ಆಗತ್ತೆ ಅಂತ ಇದ್ರೆ ಏನು ಮಾಡಕ್ಕಾಗಲ್ಲ. ಧೈರ್ಯಂ ಸರ್ವತ್ರ ಸಾಧನವಂತ ಮುನ್ನುಗ್ಗಿದ್ರೆ ಏನ್ ಬೇಕಾದ್ರೂ ಮಾಡ್ಬಹುದು. ಹೋಗು ನುಗ್ಗು. ಲಕ್ಷ್ಮಿ, ನಾನು ಬರ್ತೀನಿ. ಗುರುಗಳು
ಪರ್ಮಿಷನ್ ತಗೊಂಡಾದ್ಮೇಲೆ ನಿನ್ನನ್ನು ಕರಿತೀನಿ. ఏంటి నేను ముందుగా వెళ్తాను. పర్మిషన్ ఇస్తే నీకు పిలుస్తాను. ಈ ಮನೇಲಿ ಏನ್ ನಡೀತಾ ಇದೆ? ಒಬ್ರು ನನ್ನ ಮಾತು ಕೇಳ್ತಾ ಇಲ್ಲ. ಇನ್ನು ನೀವಿಬ್ರು ಹೇಳಿದ ಕೆಲಸ ಯಾವ್ದಾದ್ರು ಸರಿಯಾ ಮಾಡಿದ್ದೀರಾ? ಇನ್ನು ನೀವು ಒಂದು ದಿನ ಲೆಕ್ಕ ಸರಿಯಾ ಬರ್ದಿದ್ದೀರಾ? ನನಗೆ ಸಾಕಾಗಿ ಹೋಗಿದೆ. ನಮಸ್ಕಾರ. ಸಂಗೀತ್ ಮಿಸ್ಟ್ರು ಅಷ್ಟು ನೆನಪಿದೆಯಲ್ಲ? ನಿಮ್ಮನ್ ಮರೆಯಕ್ಕಾಗತ್ತಾ? ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ? ಬಯಸ್ಕೊಳ್ತಾ ಇದ್ರೆ ಚೆನ್ನಾಗಿದ್ದೀರಾ ಅಂತೀಯ ಇನ್ನ? ಆಂಧ್ರದಿಂದ ಯಾವಾಗ ಬಂದ್ರಿ? ಈಗ ಬರ್ತಾ ಇದ್ದೀನಿ. ನಮ್ ಭರತ್ ಬರ್ಲಿಲ್ವಾ? ಅವನು ನನ್ನ ಜೊತೆಲ್ಲ ಹೊರಟಿದ್ದ. ಅಷ್ಟ್ರಲ್ಲಿ ಅವನ ಸ್ನೇಹಿತರು ಸಿಕ್ಕಿ ಅಪರೂಪಕ್ಕೆ ಹೈದರಾಬಾದ್ಗೆ ಬಂದಿದ್ದೀಯಾ, ಹೈದರಾಬಾದ್ ನೋಡೇ ಹೋಗು ಅಂತಂದ. ಅದಕ್ಕೆ ಅವನು ನನಗೆ ನೀವು ಮೊದ್ಲು ಹೋಗಿ ನಾನು ಹಿಂದೆ ಬರ್ತೀನಿ ಅಂದ. ನಾನು ಹಾಗೆ ಮಾಡಿದೆ. ಅವನು ಹಿಂದೆ ಬರ್ತಾನೆ ಇದ್ದಾನೆ. ಅಂಡ್ ಹಾಗೆ ಭರತ್ ಎಲ್ಲಾ ವಿಷಯ ನಿಮ್ಗೆ ಫೋನಲ್ಲಿ ಹೇಳಿರ್ಬೇಕಲ್ಲ? ಯಾವ ವಿಷಯ ಹೇಳಿ? ಅದೇ ಡೆಲ್ಲಿನಲ್ಲಿ ಸಂಗೀತದ ಬಗ್ಗೆ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇಟ್ಕೊಂಡಿದ್ದಾರೆ. ಬೇಡ ಬೇಡ ಅಂದ್ರು ಕಮಿಟಿ ಚೇರ್ಮನ್ ನನ್ನನ್ನು ಮಾಡಿದ್ದಾರೆ. ಅಲ್ಲಿ ಆ ಸಂಗೀತಕ್ಕಿಂತ ಹೆಚ್ಚಾಗಿ ಅವರು ವಿದೇಶದಿಂದ ಬರೋದು, ಪಂಚತಾರ ಹೋಟ್ಲ್ಗಳಲ್ಲಿ ಇಳಿಯೋದು, ಅವ್ರ ಊಟ ತಿಂಡಿ ಇದೇ ಆಗತ್ತೆ ನನಗೆ ಗೊತ್ತು. ಆದ್ರೆ ಉಪಾಯ ಇಲ್ಲ. ಅವರನ್ನ ಅವ್ರವ್ರ ದೇಶಗಳಿಗೆ ಕಳಿಸಿ ನಾನು ಬರೋದಕ್ಕೆ 1 ತಿಂಗಳಾದ್ರೂ ಆಗುತ್ತೆ. ಇಲ್ಲಿ ನನ್ನ ತಂಗಿ ತಾನೊಬ್ಬಳೆ ಹೈದರಾಬಾದಲ್ಲೂ ಇರೋದಿಲ್ಲ, ನಿನ್ನ ಜೊತೆ ಡೆಲ್ಲಿಗೆ ಬರೋದಿಲ್ಲ. ಅದಕ್ಕೆ ಏನ್ ಮಾಡೋದು ಅಂತಂದಾಗ ನಿಮ್ಮನೇಲಿ ಬಿಟ್ಟು ಹೋಗೋದು ಸೂಕ್ತ ಅಂತ ಅನಿಸ್ತು. ಇದನ್ನೇ ಭರತ್ಗೆ ನಿಮ್ಗೆ ತಿಳಿಸುವಂತ ಫೋನಲ್ಲಿ ಆತ. ಅಷ್ಟೇ ತಾನೇ ಮೇಷ್ಟ್ರೆ, ಇದಕ್ಕೆ ಅವ್ನ ಯಾಕೆ ಕೇಳ್ಬೇಕು? ಇದು ನಿಮ್ಮನೆ ಇದ್ದಾಗೆ. ನಿಮ್ ತಂಗಿ ಕರ್ಕೊಂಡ್ ಬರ್ಬೋದಿತ್ತಲ್ಲ? ಅಯ್ಯೋ, ಕರ್ಕೊಂಡ್ ಬಂದಿದ್ದೀರಾ? ಎಲ್ಲಿ? ನಿಮ್ಮ ಪರ್ಮಿಷನ್ ಇಲ್ದೆ ಒಳಗಡೆ ಹೆಂಗ್ ಕರ್ಕೊಂಡ್ ಬರೋದು? ಅದಕ್ಕೆ ಅವಳನ್ನು ಹೊರಗಡೆ ಬಾಗ್ಲ ಹತ್ರ ನಿಲ್ಸಿ ಒಳಗ್ ಬಂದಿದ್ದೆ. ಏನ್ ಮೇಷ್ಟ್ರೆ ನೀವು ಹೊರಗಡೆ ನಿಲ್ಸ್ಬಿಟ್ಟು ಬಂದಿದ್ದೀರಲ್ಲ? ಪಾಪ, ಅವಳು ನನ್ ಬಗ್ಗೆ ಏನ್ ತಿಳ್ಕೊತಾಳೆ? ಮೊದ್ಲು ಕರೀರಿ. ಈಗ ನೀವು ಪರ್ಮಿಷನ್ ಕೊಟ್ರಲ್ಲ, ಕರಿತೀನಿ. ಲಕ್ಷ್ಮಿ, చెల్లమ్మ, అమ్మగారు పర్మిషన్ ఇచ్చేశారు, బామ్మ. చెల్లమ్మ, ఈవిడే మా భరత్ కాదు. భరత్ నా భర్త? నీ భరత్ కాదు, మా భరత్. ఈవిడే అత్తాయి తల్లి. అలాగా? శీఘ్రమేవ కళ్యాణ ప్రాప్తిరస్తు. అయ్యో, ಏನ್ ಮಿಸ್ಟರ್ ತಾಳಿ? ಅಲ್ಲಮ್ಮ, ಈಗ ನೀವು ಏನು ಆಶೀರ್ವಾದ ನೀಡಿದ್ರಿ? ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ. ಅದೇ ಬೇಗ ತಾಳಿ ಭಾಗ್ಯ ಬರುತ್ತೆ ಅಂತಂದೆ. ಏನಂದ್ರೆ ಪಾಪ ಇವ್ ಚಿಕ್ಕನಿಂದ ಆಂಧ್ರದಲ್ಲಿ ಬೆಳೆದಿದ್ರಿಂದ ಕನ್ನಡ ಅರ್ಥ ಆಗತ್ತೆ, ಆದ್ರೆ ಮಾತಾಡೋಕ್ ಬರೋದಿಲ್ಲ. ಥಂಡಿ ಕದಾ ಚೆಲ್ಲಮ್ಮ? ಪರವಾಗಿಲ್ಲ ಬಿಡಿ, ಈಗ ನಮ್ಮನೆಗೆ ಬಂದಿದ್ದಾಳಲ್ಲ, ನಾವೆಲ್ಲ ಸೇರಿ ಕನ್ನಡ ಕಲಿಸ್ತೀವಿ. ನಾವೆಲ್ಲ ಸೇರಿಲ್ಲ, ನಾನೊಬ್ಬನೇ ಕಲಿಸ್ತೀನಿ. ಕನ್ನಡವನ್ನು ಕಲಿಸಿ ನಿನ್ ಕಣ್ಣಲ್ಲಿ ನಾನು ಒಬ್ಬನೇ ಕಾಣ್ಬೇಕು, ಹಂಗ್ ಮಾಡ್ತೀನಿ. ಲಕ್ಷ್ಮಿ ನನ್ ಮಗಳಿದ್ದ ಹಾಗೆ. ತುಂಬಾ ಉಪಕಾರ ಆಯ್ತಮ್ಮ, ನನ್ನ ಭಾರ ಕಡಿಮೆ ಮಾಡಿದ್ರಿ. ನಾನೇನ್ ಬರಲ್ಲ. ಚೆಲ್ಲಮ್ಮ, ನೀನ್ ಹೇಳ್ತೀನಿ. క్షేమంగా వెళ్ళి లాభంగా రండి. ಆಗ್ಲೇ అలాగే. అన్నయ్య, వీళ్ళందరూ నన్ను ఒక రకంగా చూస్తున్నారు. నాకు భయం వేస్తుంది. భయం ఎందుకమ్మా? భరత్ వస్తాడు కదా. వస్తారు రారు? ಹಾಗೆಲ್ಲ ಮಾತಾಡ್ಕೊಡ್ರು. ಏನಂತೆ ಮಿಸ್ಟ್ರೆ? ಏನಿಲ್ಲ ಪಾಪ, ಹುಡುಗಿಗೆ ನನ್ ಬಿಟ್ಟಿರೋದು ಅಭ್ಯಾಸನೇ ಇಲ್ಲ, ಭಯ ಆಗತ್ತಂತೆ. ನಾ ಬೇಗ ವಾಪಸ್ ಬರ್ಬೇಕಂತೆ. ನೋಡಮ್ಮ, ಈ ಶಾಂತಾದೇವಿ ಇರೋ ಜಾಗದಲ್ಲಿ ಭಯ ಅನ್ನೋದೇ ಇಲ್ಲ. ಬಾ. ಅಮ್ಮ ಇದಾರಲ್ಲಮ್ಮ, ಏನ್ ಹೆದರ್ ಬೇಡ. ಓಡು ಮಗನೇ, ಒಬ್ಬಳೇ ಇದ್ದಾಳೆ, ಯಾರು ಕಾಣಿಸ್ತಾ ಇಲ್ಲ. ಹೋಗ ಹಾಗೆ ತಪ್ಕೊಂಡ್ಬಿಟ್ರೆ ಸೂರ್ಯಗೆ ವಯಸ್ಸಾತು ಅಂತ ಕಾಣಿಸುತ್ತೆ. ಅವನು ನಿದ್ದೆ ಬರಲ್ಲ ಅಂತ ನಮಗೂ ನಿದ್ದೆ ಮಾಡಕ್ ಬಿಡಲ್ಲ. ಹಳೆ ಸೂರ್ಯನ್ ಬದಲಾಯಿಸಂತ ಬ್ರಹ್ಮಗೊಂದು ಅರ್ಜಿ. ಅಂದ್ರಮ್ಮಯಿ, ಹಾಗಲ್ಲ, ಅಷ್ಟು ಜೋರಾಗಿ ಒರ್ಸ್ಬಾರ್ದು. ಏನ್ ಚೆಪ್ತಾನೆ? ಏನಯ್ಯ ಬೆಳಗ್ಗೆ ಚಪ್ಪಲಿ ಇದ್ದಾಳೆ ಗ್ರಾಚಾರ? ಹಾಗಲ್ಲ ಹಾಗಲ್ಲ, ಮೃದುವಾಗಿ ನಿನ್ನ ಕೋಮಲವಾದ ಕೈಯಿಂದ ಮೆಲ್ಲ ಒರ್ಸ್ಬೇಕು. ಜೋರಾಗಿ ಒರ್ಸಿದ್ರೆ ನಿನ್ನ ಕೋಮಲವಾದ ಕೈ ನೋವಾಗುತ್ತೆ, ನಿನ್ ಗಂಟೆಗೂ ನೋವಾಗ್ಬಿಡುತ್ತೆ. ಆಂಟಿ,
ಅಂಟದು ಇಲ್ಲ ಗಿಂಟದು ಇಲ್ಲ. ಹೇಗೆಂದ್ರೆ ಅಮ್ಮ ಅಂದ್ರ ಅಮ್ಮಾಗಿ ಬಟ್ಟೆನ ನೆಲದಿಂದ ಒರೆಸಿ. ಯಾಕೆ ಏನು ಅಂತ ನನಗೆ ಬೇಕಾಗಿಲ್ಲ. ಇನ್ನೊಂದು ಸಲ ಈ ಮನೇಲಿ ಈ ರೀತಿ ನಡಿಬಾರ್ದು. ಅಮ್ಮ ಅಮ್ಮ ಅಂದ್ರೆ ಅಮ್ಮ. ಹೋಗಿ ಕೆಲ್ಸ ನೋಡು. ಲಕ್ಷ್ಮಿ, ಬಟ್ಟೆನ ಇಷ್ಟು ಜೋರಾಗಿ ಉಜ್ಜಬಾರ್ದು. ಜೋರಾಗಿ ಉಜ್ಜಿದ್ರೆ ರೆಟ್ಟೆ ನೋವು ಬರುತ್ತೆ. ನೀವೇನ್ చెప్తున్నారో నాకు తెలీదు. ಇದೇನಪ್ಪ ತೇಲಾಡೋದು ಗೀಲಾಡೋದು ಅಂತಳೆ. ಹೀಗಲ್ಲ, ಹಿಂಗೆ. ಒಬ್ಬಳೆ ಪೂಜೆ ಮಾಡ್ತಿದ್ದಾಳೆ. ಹತ್ರ ಹೋಗಿ ಅವಳನ್ನ ಮುದ್ದಾಡ್ತಾ ಪೂಜೆ ಮಾಡಮ್ಮ. ಮಾಡಿಸ್ತೀನಿ. ಪೂಜೆನ ಮೆತ್ತಗ್ ಮಾಡು, ಇಲ್ಲ ಅಂದ್ರೆ ರಟ್ಟೆ 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 ನೋಯುತ್ತೆ. ನೋವುತ್ತೆ అంటే ನೊಪ್ಪ? ಅಯ್ಯೋ, ನೊಪ್ಪೋ ಉಪ್ಪೋ ಒಟ್ನಲ್ಲಿ ನನ್ ಮನದಾಳದೊಳಗೆ ಏನೈತೆ ಅಂತ ಅರ್ಥ ಮಾಡ್ಕೊಂಡಿದ್ಯಾ ಅನ್ನೋದು ಗ್ಯಾರಂಟಿ ಆಯ್ತು. ఏంటది గ్యారెంటీ అంటున్నారు? ಗ್ಯಾರಂಟಿ ಅಂದ್ರೆ ಇನ್ನು ಗ್ಯಾರಂಟಿ. ನಮಸ್ತೆ ಕಲ್ಯಾಣ. ಲಕ್ಷ್ಮಿ ಹತ್ರ ತಮಗೇನ್ ಕೆಲ್ಸನೋ? ಅದು ಪೂಜೆ ಎಲ್ಲ ಹೇಗ್ ನಡೀತಾ ಇದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಓಹ್, ಲೆಕ್ಕ ಬರೆಯೋದ್ ಬಿಟ್ಬಿಟ್ರ? ನಿನ್ ಕಾಲಿಗೆ ಬೀಳ್ತೀನಿ, ಫಿಗರ್ ಮುಂದೆ ಮರ್ಯಾದೆ ತೆಗಿಬೇಡ. ನಿನಗ್ ಮರ್ಯಾದೆ ಬೇರೆ ಕೇಡು. ಊರ್ ಹೋಗು, ಕಾಡ್ ಬಾ ಅನ್ನೋ ವಯಸ್ಸಲ್ಲಿ ಇವೆಲ್ಲ ಬೇಕಾ? ಚಂದಂ ಪಾಪಂ. ಈ ಹುಡುಗಿ ಈ ಹುಡುಗಿ ನಮ್ಮ ಮನೆ ಹುಡುಗಿ ಇದ್ದ ಹಾಗೆ. ಇದ್ದಾಗಲ್ಲ, ನಮ್ಮನೆ ಹುಡುಗಿನೇ, ಗೊತ್ತಾಯ್ತಾ? ಈಗೇನ್ ಲೆಕ್ಕ ಬರೆಯಕ್ ಹೋಗ್ತಿರೋ ಇಲ್ಲ ಅಮ್ಮನ್ ಕರೀಲೋ? ಲಕ್ಷ್ಮಿ, ಇವತ್ ರಾತ್ರಿ ಹಿಂದ್ಗಡೆ ಬಾಗ್ಲಿಂದ ಬರ್ತೀನಿ. ఏంటి? ಅಯ್ಯೋ, ನಾನು ಹಿಂದ್ಗಡೆ ಬಾಗ್ಲಿಂದ ಬರ್ತೀನಿ ಹಿಂದೆ. నాకే అర్థం కావట్లే. లక్ష్మి, యాకుంటారా ఇది? నా కోసం మీరు చాలా రిస్క్ తీసుకుంటున్నారండి. నిన్ಗೋಸ್ಕರ ನನ್ನ ಪ್ರಾಣ ಕೊಡೋಕು ರೆಡಿ ಇರುವಾಗ ಇದೆಲ್ಲ ಯಾವ ರಿಸ್ಕ್? అబ్బా, నేను చెప్పేది అలా కాదు. మత్తేను? అది ఏమంటే ఈ ఇంట్లో అందరూ నన్ను ఒకలాగా చూస్తున్నారు. అదేదో ఇబ్బందిగా ఉంది. ನನಗೂ ಅಷ್ಟೇ ತುಂಬಾ ಫೀಲ್ ಆಗ್ತಿದೆ. ಏನ್ ಮಾಡೋದು ಲಕ್ಷ್ಮಿ? లక్ష్మి, ఏం ಮಾಡ್ತಾ ಇದೀಯಾ? అదే మా ఊర్లోనూ చందమామ ఇక్కడుంది కదా, డాన్స్ చేస్తున్నా. ಅಯ್ಯೋ ದೇವ್ರೆ, ಇಷ್ಟೊತ್ತಲ್ಲಿ ಚಂದಮಾಮ ನೀನ್ ನೋಡ್ತೀಯಾ? ತುಂಬಾ ಹೊತ್ತಾಗಿದೆ, ಲೈಟ್ ಆಫ್ ಮಾಡ್ಕೊಂಡು ಮಲಿಕೋ. ಲಕ್ಷ್ಮಣ, ಹೊರಗಡೆ ಲೈಟ್ ಆಫ್ ಮಾಡಿದ್ಯಾ? ಏನಯ್ಯ ಬತ್ತಿ? ಸ್ವಾಮಿಗೆ ಬತ್ತಿ ಇಡಕ್ ಬಂದಿದ್ಯಾ? ಸುಮ್ಕಿರಣ್ಣು, ನಾ ಬತ್ತಿ ಹಿಡ್ದು ಬಿಟ್ಟ ಮ್ಯಾಕೆ ಇಲ್ಲಿ ಬಂದಿದ್ದು. ಅಂದ್ರೆ ಅಂದ್ರೆ ಬತ್ತಿ ಇಟ್ಟು ಇಟ್ಟು ಎಲ್ಲರ ಕೈಲಿ ಒಡ್ಸ್ಕೊಂಡು ಸಾಕಾಗೋಯ್ತು. ಅದಕ್ಕೆಯ ಐಡಿಯಾ ಕೊಟ್ಟು ಕಮಾಯಿ ಮಾಡ್ಕೊಳ್ಳೋಂತ ಪ್ಲಾನ್ ಮಾಡ್ಕೊಂಡೆ. ಅಂದ್ರೆ ಹೇಳ್ತೀನಿ ಕೇಳು. ಹಳ್ಳಿ ಒಳಗೆ ಈ ಐಡಿಯಾ ಕೊಟ್ರೆ ವರ್ಕೆಟ್ ಹಾಕಿಲ್ಲ ಅಂತ ಪ್ಯಾಟೆ ಕಡೆಗೆ ಹೊಂಟೆ. ಏನ್ ಬತ್ತಿ ಬಸವ, ಹಳ್ಳಿಯಿಂದ ಬತ್ತಿ ಇಡಕ್ಕೆ ಪ್ಯಾಟೆಗೆ ಬಂದ್ಬಿಟ್ಟಿದ್ಯಾ? ಇಲ್ಲಪ್ಪ, ಇತ್ತೀಚೆಗೆ ನಮ್ ಬತ್ತಿ ಹಿಡದೆ ಬಿಟ್ಬಿಟ್ಟಿದೀನಿ. ಅಣ್ಣ, ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಏನ್ಲ? ನಾನು ಇತ್ತೀಚೆಗೆ ಬತ್ತಿ ಹಿಡಿದು ಬಿಟ್ಬಿಟ್ಟು ಐಡಿಯಾ ಕೊಡಕ್ ಶುರು ಮಾಡ್ಬಿಟ್ಟಿದೀನಿ. ಐಡಿಯಾ ಬತ್ತಿ ಎರಡು ಒಂದೇಯ? ಹೋಗ್ಲಿ ಬಿಡೋಣ. ಅಣ್ಣ, ನೀನ್ ನಮ್ಮ ಹಳ್ಳಿಲಿ ಇದ್ದಾಗ ಜಗಲ ಮೇಲೆ ಕುಂತ್ಕೊಂತಿದ್ದೆ. ಅದೇ ಡಬ್ಬ ಮಾಡಿಕೊಂಡು ಬಂದವ್ರಿಗೆಲ್ಲ ಕಟಿಂಗ್ ಮಾಡ್ತಿದ್ದೆ, ಕೆರಿತಿದ್ದೆ, ಒಟ್ಟು ಕಾಸು ಇಸ್ಕೊಂತಿದ್ದೆ. ಇದ್ಕಿದ್ದಂಗೆ ಅಸ್ಸಾಂಗೆ ಹೋಗ್ಬಿಟ್ಟೆ. ಅಲ್ಲಿ ಹೋಗಿ ಬಂದ ಮ್ಯಾಕೆ ಈಗ ಪ್ಯಾಟೆ ಸೇರ್ಕೊಂಡ್ಬಿಟ್ಟಿದ್ಯಾ? ಅಡೋ, ಯಾವ ಪಾಟಿ ಇಂಪ್ರೂವ್ ಆಗ್ಬಿಟ್ಟಿದ್ಯಾಡೋ. ಕಲೆಕ್ಷನ್ ಜೋರಣ್ಣ? ಏನ್ ಕಲೆಕ್ಷನ್ ಏನೋ. ಯಾಕಣ್ಣ? ಅದೇನೋ ಹೇಳ್ತಾರಲ್ಲ, ಇದ್ದದನ್ನೆಲ್ಲ ಕಳ್ಕೊಂಡು ಸಿದ್ದಪ್ಪನ್ಗೆ ತೆಂಗಿನಕಾಯಿ ಒತ್ಕೊಂಡೋದ್ರು ಅಂದಂಗ ಆಗ್ಬಿಟ್ಟೈತೆ. ಇದು ಬಂಡವಾಳನೆಲ್ಲ ಇದಕ್ಕೆ ಸುರಿದು ಕುತ್ತಿಗೆ ಗಂಟ ಬಂದ್ಬಿಟ್ಟೈತೆ ಕಣ್ಣ. ಅಯ್ಯಯ್ಯೋ, ಅಪ್ಸೆಟ್ ಆಗಬೇಡಣ್ಣ. ನಿಮ್ಮಂತ ಅಪ್ಸೆಟ್ ಆಗೋರ್ಗೆ ಸೆಟಪ್ ಆಗೋ ಐಡಿಯಾ ಕೊಡಕ್ಕೆ ಈ ಬುತ್ತಿ ಬಸವ ಇರೋದು.
ಏನ್ರ ಅದು ಸೆಟಪ್? ಅಣ್ಣ ನನ್ನ ಹತ್ರ ಒಂದು ಹೊಸ ಐಡಿಯಾ ಐತೆ. ಹೇಳ್ತೀನಿ ನೋಡೋಣ. ನಿನ್ನ ಅಂಗಡಿ ಮುಂದಗಡೆ ಒಂದ್ ಬೋರ್ಡ್ ತಕೊಂಡ್ಬಂದ್ಬಿಟ್ಟು ವಿಶೇಷ ರಿಯಾಯಿತಿ ಅಂತ ಹೇಳಿ ದಪ್ಪಕ್ಷರದಲ್ಲಿ ಬರ್ಸ್ಬಿಟ್ಟು ಅದ್ರ ಕೆಳಗಡೆ ಕಟಿಂಗ್ ಮಾಡಿಸ್ಕೊಂಡವ್ರಿಗೆ ಸೇವಿಂಗ್ ಫ್ರೀ ಅಂತ ಹಾಕ್ಸ್ಬಿಡು. ನೋಡೋಣ ಜನ ಅಯ್ಯೋ ಒಬ್ರು ಕಟಿಂಗ್ ಮಾಡಿದ್ರೆ ಸೇವಿಂಗ್ ಫ್ರೀ ಅಂತೆ. ಹೌದು, ಐಡಿಯಾ ಏನೋ ಚೆನ್ನಾಗಿದೆ. ಕಟಿಂಗ್ ಮಾಡಿಸಿದವ್ರಿಗೆ ಸೇವಿಂಗ್ ಫ್ರೀ. ಬರೀ ಸೇವಿಂಗ್ ಮಾಡಿಸಿದವ್ರಿಗೆ ಏನ್ ಫ್ರೀ? ಅದಕ್ಕೂ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನ್ಲ? ಅದು ಫ್ರೀ. ಅಯ್ಯೋ ನಿನ್ನೆ ಇಷ್ಟೇ ಕಣಣ್ಣ. ಅಲ್ಲ ಕಣಣ್ಣ, ಬತ್ತಿ ಇಟ್ರೆ ಹೊಡಿತಾರೆ, ಐಡಿಯಾ ಕೊಟ್ರೆ ಜಡಿತಾರೆ. ನನ್ನ ಹಣೆ ಬರ್ಕ್ ಹೊಣೆ ಯಾರಣ್ಣ? ಹಿಂಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಯಾರೋ ದೂರದಿಂದ ಸ್ವಾಮಿಗಳು ಬಂದವ್ರು ಅಂತ ಹೇಳಿದ್ರು. ನಾನು ಮುಂದೆ ಇವನ್ ಆಯ್ತೀನಿ, ಯಾವ ಕೆಲಸ ಮಾಡಿದ್ರು ಉದ್ಧಾರ ಆಯ್ತೀನಿ ಅಂತ ಕೇಳ್ಕೊಂಡೋಗ್ ಬಂದೆ. ಹರಿ ಓಂ, ಹರಿ ಓಂ. ನಿಮ್ಮ ಕಷ್ಟ ಕೋಟಲೆಗಳೇನೆಂಬುದನ್ನು ನಿಸ್ಸಂಕೋಚವಾಗಿ ನಿರ್ಭಯವಾಗಿ ದೇವದೂತನಾದ ನನ್ನಲ್ಲಿ ನಿವೇದಿಸಿಕೊಳ್ಳಬಹುದು. ಚಿಟಿಕೆ ಭಸ್ಮ ನೀಡುವುದರ ಮೂಲಕ ನಿಮ್ಮ ಕಷ್ಟಗಳನ್ನು ಆ ಪರಮಾತ್ಮನಲ್ಲಿ ನಿವೇದಿಸಿಕೊಳ್ಳುತ್ತೇನೆ. ಅವರವರ ಮನೋಬಲವಿದ್ದಂತೆ ಅವು ನಿವಾರಣೆಯಾಗುವವು. ಹರಿ ಓಂ, ಹರಿ ಓಂ. ಗುರುದೇವ, ಹೇಳಿ. ನಾನು ಅಸ್ಸಾಮಿ. ಈಗ ಪರ್ದೆ ಎಳೆಯೋಪಾಯ್ತು. ಮುಂದೆ ಬನ್ನಿ. ಏನ್ ಒಳಗೆ ಎಳ್ಕೊಂಡ್ಬಿಟ್ರು? ಅದೃಷ್ಟವಂತರು ಮಾತ್ರ ಒಳಗೆ ಕೇಳ್ಕಂತಾರಂತೆ. ಹೌದಾ? ನನ್ನ ಎಳ್ಕೊಬೋದಾ? ಅವ್ರು ಎಳ್ಕಂತಿದ್ರೆ ಅವ್ನ ಎಳ್ಕಂತಾನೆ. ಎಲ್ಲ ತಿರುಗಿ ಬಂದ್ರೆ ಮತ್ತೆ ಅಸ್ಸಾಮಿ ಅಂತ್ಯ. ನಿಜ ಹೇಳು, ಯಾಕೆ ಬಂದಿದ್ಯಾ? ನಾನು ಅಸ್ಸಾಮಿ. ನಿಜ ಹೇಳು, ಯಾಕೆ ಬಂದಿದ್ಯಾ? ಅಸ್ಸಾಮಿಂದ ನಿಮ್ಮನ್ನ ನೋಡಕ್ ಬಂದಿದ್ದೀನಿ ಸ್ವಾಮಿ. ಅಷ್ಟೇಯೋ? ಅಯ್ಯೋ, ಇವನು ಬಹಳ ಅದೃಷ್ಟಶಾಲಿ ಎಂದು ತಿಳಿಸಿ ಮುಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಹರಿ ಓಂ, ಹರಿ ಓಂ. ನಮಸ್ತೆ ಮಹಾಪ್ರಭು, ನಮಸ್ತೆ. ಮನುಜ, ನಿನ್ನ ಅಂತರಂಗದಲ್ಲಿರುವ ನೋವನ್ನು ಎಲ್ಲರೆದುರಿಗೂ ನಮ್ಮಲ್ಲಿ ಭಿನ್ನವಿಸಿಕೊಳ್ಳಲು ನಿನಗೆ ಆಗುತ್ತಿಲ್ಲ. ಹೌದು. ಹಾಗೆಯೇ ಅಂತರಂಗದಲ್ಲಿರುವ ಆಕಾಂಕ್ಷೆಗಳನ್ನು ತಡೆದುಕೊಳ್ಳಲೂ ಆಗುತ್ತಿಲ್ಲ ಅಲ್ಲವೇ? ಹೌದು ಮಹಾಪ್ರಭು, ಹೌದು. ನಿನ್ನ ಹೆಸರು ನಮಸ್ತೆ ಎಂದು ಅಲ್ಲವೇ? ಹೌದು ಮಹಾಪ್ರಭು, ಹೌದು. ಇದು ತಮಗ್ಯಾಗೆ ಗೊತ್ತು ಮಹಾಪ್ರಭು? ಮೂರ್ಖ, ನಮಗೇ ಪ್ರತಿ ಪ್ರಶ್ನೆ ಕೇಳಬೇಯಾ? ಇಲ್ಲ ಮಹಾಪ್ರಭು, ಕ್ಷಮಿಸಿ. ನಾವು ಹೇಳಿದಂತೆ ಮಾತ್ರ ನೀನು ಕೇಳಬೇಕು. ಆಯ್ತು ಮಹಾಪ್ರಭು. ಮನೆಗೆ ಒಂದು ಆಂಧ್ರ ಕನ್ಯೆ ಬಂದಿರುವಳು. ಹೌದು ಮಹಾಪ್ರಭು. ಅವಳ ಮೇಲೆ ನೀನು ಅನುರಕ್ತನಾಗಿರುವೆ ಅಲ್ಲವೇ? ಹೌದು ಮಹಾಪ್ರಭು, ಹೌದು. ಕನ್ನಡ ಚಿತ್ರರಂಗದ ಮೇರು ನಟರಲ್ಲಿ ನಿನಗೆ ಯಾರು ಗೊತ್ತು? ಡಾಕ್ಟರ್ ರಾಜ್ಕುಮಾರ್ ಅವರು ಗೊತ್ತು. ಅನಂತರ ಅಂಬರೀಶ್ ಅವರು ಗೊತ್ತು. ಅನಂತರ ವಿಷ್ಣುವರ್ಧನ್ ಅವರು ಗೊತ್ತು. ಕರಾಟೆ ಕಿಂಗ್ ಶಂಕರ್ನ ಗೊತ್ತಿಲ್ಲವೇ? ಗೊತ್ತು ಪ್ರಭು. ಅವರಂತೆ ನೀನು ಯುಗಳ ಗೀತೆಗಳನ್ನು ಹಾಡಿ ಅವಳ ಮನಸ್ಸನ್ನು ಒಲಿಸಿಕೊಳ್ಳಬೇಕು. ಇಲ್ಲವಾದಲ್ಲಿ ದಿನಾ ಅವಳ ಹೆಸರಿನಲ್ಲಿ ಕೊರಗಿ ಕೊರಗಿ ಕೃಶವಾಗಿ ಬೆಂಡಾಗಿ ಒಂದು ದಿನ ಬೇವರ್ಸಿಯಂತೆ ಸತ್ತು ಹೋಗುವೆ. ತೆಗೆದುಕೋ ಈ ಪೂಜಾ ಭಸ್ಮವನ್ನು. ದಿನಕ್ಕೆ 3 ಬಾರಿ ಮೈಗೆಲ್ಲ ಲೇಪಿಸಿಕೊಂಡು ರಾತ್ರಿ ಮಲಗುವಾಗ ನಿರ್ವಾಣದಲ್ಲಿ ಮಲಗಬೇಕು. ಹರಿ ಓಂ. ತಮ್ಮ ಚಿತ್ತ ಪ್ರಭು. ಹೋಗು. ಆಯ್ತು ಪ್ರಭು. ಶುಭಮಸ್ತು. ಲಕ್ಷ್ಮಿ. ఏంటది? ಲಕ್ಷ್ಮಿ. ಅಮ್ಮ ಎಲ್ಲಿ? ఏంటి? ಅಮ್ಮ ಎಲ್ಲಿ? అమ్మనా స్నానానికి వెళ్ళారు. ಅಮ್ಮ ಸ್ನಾನಕ್ಕೆ ಹೋಗೋರು ಅಂದ್ರೆ 1 ಗಂಟೆ ಆಗುತ್ತೆ. ಅಷ್ಟರಲ್ಲಿ ಉಳ್ಳ ಡೀಲ್ ಮಾಡ್ಬಿಡ್ಬೇಕು. ಆ ಸ್ವಾಮಿ ಹೇಳ್ದಂಗೆ ಮೊದ್ಲು ವಿಷ್ಣುವರ್ಧನ್. ఏమండి ఏమైంది? ಏನಿಲ್ಲ, 1 ನಿಮಿಷ. ನೀ ಮೀಟಿದ ನೆನಪೆಲ್ಲವೂ
ಎದೆ ತುಂಬಿ ಹಾಡಾಗಿದೆ ಹಿಂದೆ ತಕೋ ನಾನಿನ್ನಲಿ ಬೆರೆವಂತ ಮನಸ್ಸಾಗಿದೆ. ನೆಕ್ಸ್ಟ್ ಶಂಕರ್ನಾಗ್. ಒಂದೇ ಒಂದು ಆಸೆಯು ನಿನ್ನ ಮುದ್ದಾಡಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು. ನೆಕ್ಸ್ಟ್ ಅಂಬರೀಶ್. ಚಳಿ ಚಳಿ ತಾಳೆನು ಈ ಚಳಿಯ ಆಹಾ, ಗೆಳತಿಯ ತಾಳೆನು ಈ ಚಳಿಯ ಆಹಾ, ನಡುಗುವ ತುಟಿಯ ನೋಡಿದೆಯ. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್. ಬೆಳದಿಂಗಳಾಗಿ ಬಾ ತಂಗಾಳಿಯಾಗಿ ನಾನು ಆನಂದವಾ ನೀಡುವೆ ಉಲ್ಲಾಸದಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನೋಡು లక్ష్మి, నన్నింద నీకెಷ್ಟು ತೊಂದರೆ. ఎందుకండి అలా చెప్తారో? మన తెల్లరాట్లో ఎలా రాసిందో అలా జరుగుతుంది. బాధపడి ఏం ప్రయోజనం? ಬಾಧೆ ಪಡೋದು ಅಂದ್ರೆ ಏನು? ನಮ್ಮ ಮನೇಲಿ ಹೇಗಾದ್ರೂ ಮಾಡಿ ನಾ ಇಬ್ರು ಒಂದಾಗೋಣ ಅಂದ್ರೆ ಶಿವಪೂಜೆ ಮಧ್ಯದಲ್ಲಿ ಕರಡಿ ಬಂದ ಹಾಗೆ ಕಾಯ್ಕೊಂಡು ಬಂದ್ಬಿಡ್ತಾರೆ. ಆದ್ರೆ ಇವತ್ತು ಯಾರು ಇಲ್ಲ. ನಾವು ಹಾಕೊಂಡಿರೋ ಪ್ಲಾನು ಸಕ್ಸಸ್ ಲಕ್ಷ್ಮಿ, ಸಕ್ಸಸ್. ಕಮ್ ಆನ್. ಅಯ್ಯೋ, ಹೋದ್ಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲೆ ಅಂತ ಬಂದ್ಬಿಟ್ನಲ್ಲ. ಕುತ್ಕೋ. ಲಕ್ಷ್ಮಿ, ಲೇ ಮೂರ್ಖ, ಒಂಟಿ ಹೆಣ್ಣಿರ್ಬೇಕಾದ್ರೆ ಅದು ಇಷ್ಟೊತ್ತಿನಲ್ಲಿ ಮಲ್ಗೆ ಹೂ ಹಿಡ್ಕೊಂಡು ಒಬ್ನೇ ಬಂದಿದ್ದೀನಿ ಅನ್ಕೊಂಡಿದ್ಯಾ? ಲೇ, ಆ ಕಡೆ ಈ ಕಡೆ ಏನೋ ತಿರುಗಿ ತಿರುಗಿ ನೋಡ್ತೀಯಾ? ನಾನು ಹೇಳ್ದಂಗೆ ಕೇಳು, ಹಿಂದಕ್ಕೆ ತಿರುಗೋ. ಲೇ ಮುದಿಯ, ಹರೇ ದುಡ್ಗಿ ಬೇಕಾ ನಿನ್ಗುನು? ಆಹಾ, ಮೈಸೂರು ಪಾಕ್ ಹಿಡ್ಕೊಂಡು ಒಬ್ಬನೇ ಬರ್ತಾ ಇದೀನಿ ಅನ್ಕೊಂಡಿದ್ಯಾ? ಹಿಂದಕ್ಕೆ ತಿರುಗಿ ನೋಡು. ಏನ್ ಯೋಚನೆ ಮಾಡ್ತಾ ಇದೀಯಾ? ತಿರುಗು. లక్ష్మి, లక్ష్మి. ఏమిటండి పిలిచారా? ఉడిచారు ఉడిచారు ಇಲ್ಲ, ಸಾಂಬಾರು ಇಲ್ಲ. ఏమంటున్నారు? ಏನು ಇಲ್ಲ. ಯಾಕೋ ತುಂಬಾ ತಲೆನೋತಾ ಇದೆ. ನೊಪ್ಪ? ಹಂಗೆ ಇಲ್ಲೂ ನೋತಾ ಇದೆ. ಸ್ವಲ್ಪ ಅಮೃತಾಂಜನ ಹಚ್ತೀಯಾ? ಇಲ್ಲಿಗೆ ಇಲ್ಲಿಗೆ. ಅಮೃತಾಂಜನ? ఎక్కడండి? ఇక్కడ ఇక్కడ నొప్ప? ಯಾವ ನನ್ನ ಮಕ್ಕಳ ಸ್ವರ್ಗ ಮೇಲಿದೆ ಅಂತ ಇಲ್ಲೇ ಪಕ್ಕದಲ್ಲೇ ಇದೆಯಲ್ಲಪ್ಪ. ನಮಸ್ತೆ ಮಹಾಸ್ವಾಮಿ. ಶುಭಮಸ್ತು. ಮನುಜ, ನಿಮ್ಮ ಮನೆಯಲ್ಲಿ ನೆಲೆಸಿರುವ ಓರ್ವ ಆಂಧ್ರ ಕನ್ಯೆಯ ಹೃದಯವನ್ನು ಸೂರೆಗೊಳ್ಳಲು ನಮ್ಮಲ್ಲಿ ಭಸ್ಮವನ್ನು ಬಯಸಿ ಇಲ್ಲಿಗೆ ಬಂದಿರುವೆ ಅಲ್ಲವೇ? ಹೌದು ಮಹಾಸ್ವಾಮಿ. ಎಡಗೈಯನ್ನು ಮುಂದೆ ಚಾಚು. ಗಂಡಸರಿಗೆ ಬಲಗೈ ಶ್ರೇಷ್ಠ ಅಂತಾರೆ, ನೀವು ಎಡಗೈ ಕೇಳ್ತಿದ್ದೀರಾ? ಮುಚ್ಚಬಾಯಿ ಮೂರ್ಖ. ಶಾಸ್ತ್ರಗಳನ್ನೇ ಅಶಾಸ್ತ್ರಗಳನ್ನಾಗಿ ಮಾಡಿ ನಮ್ಮ ಶಸ್ತ್ರಾಸ್ತ್ರಗಳನ್ನಾಗಿ ಮಾಡಿಕೊಂಡಿರುವ ನಮಗೆ ಎದುರುತ್ತರವನ್ನು ನೀಡುವೆಯಾ ಪರಮ ಮೂರ್ಖ? ಕ್ಷಮಿಸಿ ಮಹಾಸ್ವಾಮಿ. ಎಲ್ಲೋ ನೋಡ್ದಂಗಿದೆಯಲ್ಲ. ಎಲ್ಲಿ? ಎಲ್ಲೋ ನೋಡಿದೀನಿ ಸ್ವಾಮಿ ನಿಮ್ಮನ್ನ. ಹಿಮಾಲಯದ ತಪ್ಪಲಲ್ಲಿ ನೋಡಿರಲು ಸಾಧ್ಯ. ಮೆಲ್ಲಕ್ ಮಾತಾಡೋ ಲಚ್ಚ. ಏನ್ ಮಮ್ಮ ಸ್ವಾಮಿ ಗೆಟಪ್ಪಲ್ಲಿ? ಅದು ಈ ವೇಷ ಯಾಕೆ ಬಂತು ಅಂದ್ರೆ ಲಚ್ಚ, ಅದು ಹಿಂಗಾಯ್ತು.
ಅದೇ ನಾನು ನೆನ್ನೆ ಬಂದಿದ್ನಲ್ಲ ಅಸ್ಸಾಮಿ ಲೆಟ್ರು. Oh, that Assami letter? Yeah. Look, mister. Assami ಭಾಷೆ ಕಲಿಯೋದು ನಿಮ್ಮ ಅರ್ಜೆಂಟ್ಗೆ ಅಷ್ಟು ಈಸಿ ಅಲ್ಲ. ಯು ಡೂ ಒನ್ ಥಿಂಗ್. ಆ ಲೆಟರ್ ನಂಗೆ ಕೊಡಿ, ನಾನು ನಿಮಗೆ ಓದ್ ಹೇಳ್ತೀನಿ. ಓಕೆ? ಏನಂದೆ? I mean, oh no, no, what are you doing? Oh no. ಅಸ್ಸಾಮಿ ಲೆಟ್ರ್ ಕೊಡ್ತೀನಿ, ಅದನ್ನು ಓದ್ಬಿಟ್ಟು ನಾನು ಹಿಡ್ಕೊಂಡು ಹೊಡೆದ್ ಬಿಡ್ಬೇಡಿ, ಬೇಕಿದ್ರೆ ಶೂಟ್ ಮಾಡ್ಬಿಡಿ. Is it? Yeah. Take out the letter. Take out. Hey, ಲೆಟ್ರು ಈ ಡವಲ್ ಬೇಡ. First you give me that letter, otherwise I'll shoot you bloody. ಸಾಹಿತ್ಯ ಇಲ್ಲ ಲೆಟರ್ ಕೊಡ್ತೀಯಾ? ಇಲ್ಲ ಲೆಟರ್ ಕೊಡ್ತೀಯಾ? ಇದು ನನ್ನ ಕರುಣಾಜನಕವಾದ ಕಥೆ ಲಚ್ಚ. ಕೊನೆಗೆ ನನ್ನ ಹೆಂಡತಿ ಯಾರಿಗೂ ಹೇಳ್ದೆ ಕೇಳ್ದೆ ತನ್ನ ತವ್ರ ಮನೆಗೆ ಹೊರಟೋದ್ಲು. ನಾನು ಅವಳನ್ನು ಹಿಂದ್ಗಡೆ ಫಾಲೋ ಮಾಡ್ಕೊಂಡು ಹೋದೆ. ಅಲ್ಲಿ ಅವ್ರ ಅಣ್ದಿರು ನನ್ನ ಮಕ್ಕಳು ಒಬ್ಬೊಬ್ಬನು ಕೈಲಿ ಚಾಕು ಚೈನು ಚೂರಿ ಹಿಡ್ಕೊಂಡು ನನ್ ಓಡಿಸ್ಬಿಟ್ರು. ನಮ್ಮನೆಗ್ ಬರೋಣ ಅಂದ್ರೆ ನಿಮ್ಮ ಅಮ್ಮನ ಕಾಟ ಗೊತ್ತಲ್ಲ. ದುರ್ವಾಸ ಮನಿ ಹೆಂಡತಿ, ಛೆ, ಈ ಕಡೆ ಬದುಕೋಕ್ಕೂ ಆಗದೆ, ಈ ಕಡೆ ಸಾಯೋಕ್ಕೂ ಆಗದೆ, ಸನ್ಯಾಸಿ ಆಗ್ಬಿಡೋಣ ಅಂತ ನೋಡ್ದೆ. ಯಾಕೋ ಅದು ವರ್ಕೌಟ್ ಆಗ್ಲಿಲ್ಲ. ಈ ಮಾಡ್ರನ್ ಸನ್ಯಾಸಿ ವೇಷದಲ್ಲಿ ರಾತ್ರಿ ಆಯ್ತು ಅಂದ್ರೆ ಸುಖವಾಗಿದ್ದೀನಿ. ಆದ್ರೆ ಇನ್ನೇನ್ ಡೆವಲಪ್ ಆಗ್ತಾ ಇರೋ ಸಮೀಕ್ ನೀನ್ ಬಂದು ಪಬ್ಲಿಕ್ ಮಾಡಿ ಬೋಲ್ಟು ನಟ್ಟು ಎಲ್ಲ ಲೂಸ್ ಮಾಡ್ಬಿಟ್ಟು ಯಾವ್ದಾರ ಶೆಟ್ಟಿಗೆ ತಳ್ಬಿಡ್ಬೇಡ. ಈಗ ನಿನ್ ವಿಷಯಕ್ಕೆ ಬರ್ತೀನಿ. ಆಂಧ್ರ ಹುಡುಗಿ ನೀನ್ ಒಲಿಲೇಬೇಕು ಅನ್ನೋ ಆಗಿದ್ರೆ ಮುಖ್ಯವಾಗಿ ನೀನ್ ತೆಲುಗು ಕಲ್ತ್ಕೋಬೇಕು. ಹೆಂಗ್ ಕಲಿಯೋದು? ನಾನ್ ನಿನಗೆ ಮೂರೇ ಮೂರು ಶಬ್ದನ ಹೇಳ್ಕೊಡ್ತೀನಿ. ಅದೇನು ಅಂದ್ರೆ ತಾರಾ ಅಂದ್ರೆ ಬಾರೋ ಅಂತ, ಎಕ್ಕಡ ಅಂದ್ರೆ ಎಲ್ಲಿಗೆ, ಪಂಪು ಅಂದ್ರೆ ಕಳ್ಸು. ನಾನು ಪ್ರೀತಿ ಮಾಡ್ತೀನಿ ಅನ್ನಕ್ಕೆ ಅದನ್ನ ಪಂಡಿತೋತ್ತಮರ ಹತ್ರ ತೆಲುಗು ಬರೋರ ಹತ್ರ ನೀನ್ ತಿಳ್ಕೋಬಹುದು, ಇಲ್ಲ ಕಲ್ತ್ಕೋಬಹುದು. ಅದಷ್ಟು ನೀನ್ ಮಾಡ್ದೆ ಅಂದ್ರೆ ನಿನ್ಗೋಸ್ಕರ ಪ್ರಾಣಕಾಂತೆ ನಾನ್ ತೆಲುಗು ಕಲಿತಾ ಇದ್ದೀನಿ ಅಂದ್ರೆ ಆಹಾ ಇವಳು ನನ್ನ ಸಾಕ್ತಾನೆ ಅಂತ ಹೇಳಿ ಅವಳು ನಿನ್ನ ಪ್ರೀತಿ ಮಾಡ್ತಾಳೆ. ಹೇಗೆ ಈಗಲೂ ಕರಿತೀಮಮ್ಮ. ಏಯ್ ಹೋಗೋನ್ ಹೋಗ್ತೀಯಾ? ಜೋಬ್ ಕೈಯಾಕ್ ಹೋಗು. ಏಯ್ ನನ್ ಜೋಬ್ಗಲ್ಲ ಹೋಗ್ಬೇಕಪ್ಪ, ನಿನ್ ಜೋಬ್ಗೆ. ಯಾಕೆ? ಯಾಕ ಐಡಿಯಾ ಕೊಟ್ಟನಲ್ಲ ಮಗನೇ. ಎಕ್ಕಡ ಪಪ್ಪು ಪಪ್ಪು